ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಮೊದಲನೇದು, ಮಕ್ಕಳ ತಪ್ಪುಗಳನ್ನು ಕ್ಷಮಿಸ್ತಾರೆ. ಎರಡನೇದು, ಯೌವನಸ್ಥರ ತಪ್ಪುಗಳನ್ನು ಕ್ಷಮಿಸುವವರಾಗಿದ್ದಾರೆ. ಮೂರನೇದು, ತಂದೆಯಂದಿರ ಅವರ ತಪ್ಪುಗಳನ್ನು ಕರ್ತನು ಕ್ಷಮಿಸುವವನಾಗಿದ್ದಾನೆ. ಎಷ್ಟು ಒಳ್ಳೆಯವರು ನೋಡಿ. 1 ಯೋಹಾನ 2ನೇ ಅಧ್ಯಾಯ 14ರಲ್ಲಿ ನಾವು ನೋಡುವುದಾದರೆ ಅಲ್ಲಿ ಬಹಳ ಸ್ಪಷ್ಟವಾಗಿ ವಾಕ್ಯ ಬರೀತದೆ. ತಂದೆಗಳೇ, ಆದಿಯಿಂದಿರುವಾತನು ನೀವು ಬಲ್ಲವರಾಗಿರುವುದರಿಂದ ನಿಮಗೆ ಬರೆದಿದ್ದೇನೆ. ತಂದೆಯಂದರೆ ನೀವು ಆದಿಯಿಂದಿದ್ದೀರಿ. ನಿನ್ನೆಯಿಂದನೋ ಮೊನ್ನೆಯಿಂದನೋ ತಿಂಗಳಿಂದನೋ ಈ ಸಂವತ್ಸರದಿಂದನೋ ಇರುವಂಥವರಲ್ಲ. ನೀವು ಆದಿಯಿಂದಿರುವಾತನನ್ನು ನೀವು ಬಲ್ಲವರಾಗಿದ್ದೀರಿ. ಆದಿ, ಈ ಸೃಷ್ಟಿಯ ಸ್ಥಿತಿ ಲಯಗಳಿಗೆ ಬುನಾದಿ ಹಾಕಿದ್ರಲ್ಲ, ಆ ಬುನಾದಿಯನ್ನು ಹಾಕಿದಂಥವರು ಯಾರು? ಆದಿಯೂ ನೀನೇ, ಅಂತ್ಯವೂ ನೀನೇ, ಬಲವೂ ನೀನೇ, ಘನವೂ ನೀನೇ ಎಂಬುದಾಗಿ ನಾವು ಭಾನುವಾರ ಕರ್ತನನ್ನು ಆರಾಧಿಸ್ತೇವಲ್ಲ. ಅಂದರೆ ಆದಿಯಿಂದಿರುವಾತನು ನನ್ನ ನೀವು ಬಲ್ಲವರಾಗಿದ್ದೀರಿ. ಆ ಕಾರಣಕ್ಕೆ ನಿಮಗೆ ನಾನು ಬರಿತಾ ಇದ್ದೇನೆ. ಯೌವನಸ್ಥರೇ, ನೀವು ಶಕ್ತರಾಗಿರುವುದರಿಂದಲೂ ದೇವರ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದಲೂ ನೀವು ಕೆಡುಕನ್ನು ಜಯಿಸಿರುವುದರಿಂದಲೂ ನಿಮಗೆ ಬರೆದಿದ್ದೇನೆ. ನೀವು ಶಕ್ತರಾಗಿದ್ದೀರಿ, ಅದನ್ನು ಹೊಂದಿಕೊಳ್ಳುವುದಕ್ಕೆ ನೀವು ಸಿದ್ಧರಿದ್ದೀರಿ. ದೇವರ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದಲೂ ನೀವು ಕೆಡುಕನನ್ನು ಜಯಿಸಿರುವುದರಿಂದಲೂ ನಾನು ನಿಮಗೆ ಬರೆದಿದ್ದೇನೆ. ನಾನೇನು ಮಾಡಿದ್ದೇನೆ? ನಿಮಗೆ ಬರೆದಿದ್ದೇನೆ. ಕೆಲವರು ಆತ್ಮಿಕತೆಯಲ್ಲಿ ಬೆಳೆದು ತಂದೆಗಳಾಗಿರುತ್ತಾರೆ. ಇವರಿಗೆ ಆದಿಯಿಂದಲೂ ಜೀವ ಮತ್ತು ಅನ್ಯೋನ್ಯತೆಗೆ ಬೆಲೆ ಕೊಡುವ ತಂದೆಯಾದ ದೇವರನ್ನು ತಿಳಿದುಕೊಳ್ಳುವ ಮೂಲಕ ಆ ಆದ್ಯತೆ ಅವರದಾಗಿರುತ್ತದೆ. ನಮ್ಮ ಅತಿ ದೊಡ್ಡ ಕರೆ ದೇವರ ಗುಣಗಳನ್ನು, ದೇವರ ಲಕ್ಷಣಗಳನ್ನು ಮತ್ತು ಆತನ ಜೀವಿತವನ್ನು ಪ್ರಕಟಪಡಿಸುವುದಾಗಿದೆ. ಆ ಜೀವಿತ ಯಾಕೆ ಪ್ರಕಟಪಡಿಸಬೇಕು ಅನ್ನುವುದಾದರೆ, ಆ ಪ್ರಕಟ ಯಾಕೆ ಪಡಿಸಬೇಕು ಅಂದರೆ, ಆದಿಯಲ್ಲಿ ದೇವರು ಯಾವುದೇ ದೆವ್ವಗಳನ್ನು ಬಿಡಿಸುವುದಾಗಲಿ ಅದ್ಭುತ ಕಾರ್ಯಗಳನ್ನು ಮಾಡುತ್ತಿರಲಿಲ್ಲ. ಅದರ ಬದಲಾಗಿ ಪರಿಶುದ್ಧ ಜೀವನ, ಪರಿಶುದ್ಧ ಜೀವಿತ, ಅನ್ಯೋನ್ಯತೆಯನ್ನು ಅನುಭವಿಸ್ತಾ ಇದ್ದನು. ನಾವು ಕೂಡ ಪ್ರೇರೆ ಪರಿಶುದ್ಧವಾದಂಥ ಜೀವನ ಬಹಳ ಮುಖ್ಯ. ನಮ್ಮನ್ನು ನಾವು ಪರಿಶುದ್ಧತೆಯಲ್ಲಿ ಕಾಯ್ದುಕೊಳ್ಳುವಂಥದ್ದು ಬಹಳ ಮುಖ್ಯ. ಪರಿಶುದ್ಧತೆಯ ಆದಿಯಲ್ಲಿ ನಡೆಯುವಂಥದ್ದು ಇವತ್ತಿನ ಅಗತ್ಯತೆ ಮತ್ತು ಅನಿವಾರ್ಯ. ಆ ಪರಿಶುದ್ಧತೆ ನಮ್ಮನ್ನು ಹೆಚ್ಚೆಚ್ಚು ಶುದ್ಧೀಕರಣ ಮಾಡಬೇಕು. ಆ ಪರಿಶುದ್ಧ ಜೀವಿತ ನಮ್ಮನ್ನು ಒಂದು ಅನ್ಯೋನ್ಯತೆಯಲ್ಲಿ, ಒಂದು ಅನುಭವದಲ್ಲಿ, ಒಂದು ಸರಿಯಾದ ಮಾರ್ಗದಲ್ಲಿ ನಡೆಸುವುದಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋಗ್ತದೆ. ನಾವು ಕೂಡ ದೇವರ ಈ ಜೀವಿತವನ್ನು, ಅವರ ಜೀವಿತ ಹೊಂದಿದ್ದನ್ನು, ಆ ಅನ್ಯೋನ್ಯತೆಯನ್ನು, ಆ ಪ್ರೀತಿಯನ್ನು, ಆ ಭಾತೃತ್ವವನ್ನು, ಆ ಮಮತೆಯನ್ನು, ಆ ಪ್ರೀತಿಯ ಕರೆಯನ್ನು ನಾವು ಅನುಭವಿಸಬೇಕು. ಅದನ್ನು ಇತರರಿಗೆ ಸಾರಬೇಕು. ಇತರರಿಗೆ ಹೇಗೆ ಸಾರಬೇಕು ಅಂತಂದರೆ, ಆತ್ಮಿಕತೆಯಿಂದ, ಪ್ರೀತಿಯಿಂದ, ಒಬ್ಬರನ್ನೊಬ್ಬರು ಪ್ರೀತಿಸಿ ನಾವು ಸಾರಬೇಕು. ಹಾಗೆ ಸಾರಿದಾಗ ನಾವು ಆಶೀರ್ವದಿಸಲ್ಪಡ್ತೇವೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ, ಒಪ್ಪಿಸಿಕೊಡ್ತೇವೆ. ಯೇಸುವೆ, ನಿಮ್ಮ ರಕ್ತ ಚೆಲ್ಲಲ್ಪಡಲಿ, ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ಎಸಪ್ಪ, ಯಾರ್ಯಾರಿಗೆ ಚರ್ಮ ಸಂಬಂಧಪಟ್ಟಂತಿದೆಯೋ ಚರ್ಮದ ವ್ಯಾಧಿಗಳು ಮೇಲೆ ನಿಮ್ಮ ರಕ್ತ ಚೆಲ್ಲಲಿ.
ಅಪ್ಪ ನಿಮ್ಮ ರಕ್ತ ಚೆಲ್ಲಲಿ, ಏಸಪ್ಪ ನಿಮ್ಮ ರಕ್ತ ಚೆಲ್ಲಲಿ, ಎಲ್ಲ ಚರ್ಮದ ವ್ಯಾಧಿಗಳು ಬಿಟ್ಟೋಗಲಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ.